ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆಶಾಯ 60ನೇ ಅಧ್ಯಾಯ 20ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನೀನು ದುಃಖಿಸುವ ದಿನಗಳು ಕೊನೆಗಾಣುವವು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಂದಿಗೆ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಮಗನೇ ಮಗಳೇ, ನೀನು ನಿನ್ನ ಜೀವಿತದಲ್ಲಿ ದುಃಖಿಸುವಂತಹ ದಿನಗಳು ಅದೇನಾಗುವವು, ಕೊನೆಗಾಣುವವು ಎಂದು ದೇವರು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಂದಿಗೆ ಮಾತನಾಡುವವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ನಾವು ನೆನೆಸ್ತಾ ಇರ್ತೇವೆ, ನಾನಿರುವಂತಹ ಈ ಪರಿಸ್ಥಿತಿ ಮುಗಿದು ಹೋಗೋದಿಲ್ಲವೋ, ನಾನಿರುವಂತಹ ಈ ಕಣ್ಣೀರು, ನಾನಿರುವಂತಹ ಈ ಒಂದು ತೊಂದರೆಗಳು ಇದು ಯಾವಾಗ ಅಂತ್ಯವಾಗ್ತದೆ ಎಂದು ಅನೇಕ ವಾರ್ತೆ ನಾವು ನೆನೆಸ್ತಾನೆ ಇರ್ತೇವೆ. ಆದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮೊಂದಿಗೆ ಮಾತನಾಡುವವನಾಗಿದ್ದಾನೆ. ನೀನ್ ದುಃಖಿಸುವಂತಹ ದಿನಗಳು, ನೀನ್ ಕಣ್ಣೀರಿಡುವಂತಹ ದಿನಗಳು, ನೀನ್ ನೋವು ಪಡುವಂತಹ ದಿನಗಳು ಅದೇನಾಗುವವು, ಕೊನೆಗಾಣುವವು ಎಂದು ದೇವರು ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ಎಷ್ಟೋ ಸಮಯದಲ್ಲಿ ಸಾಲದ ಒಂದು ಮಾರ್ಗದಲ್ಲಿ ನಾವು ನಡೆದು ಹೋಗುವಾಗ, ರೋಗದ ಮಾರ್ಗದಲ್ಲಿ ನಡೆದು ಹೋಗುವಾಗ, ಯಾವುದೋ ಒಂದು ಸಂಕಟದ ಮಾರ್ಗದಲ್ಲಿ ನಾವು ನಡೆದು ಹೋಗುವಾಗ, ನನ್ನೊಂದಿಗೆ ಇವತ್ತು ಯಾರು ಇಲ್ವಲ್ಲ, ಈ ಒಂದು ಕಷ್ಟದಿಂದ ಬಿಡಿಸುವುದಕ್ಕೆ ಯಾರು ಇಲ್ವಲ್ಲ, ಈ ಸಾಲದಿಂದ ನನ್ನನ್ನು ವಿಮೋಚಿಸುವುದಕ್ಕೆ ಯಾರು ಇಲ್ವಲ್ಲ, ಈ ಕಣ್ಣೀರಿನಿಂದ ಹೊರಗಡೆ ಕರ್ಕೊಂಡ್ ಬರುವುದಕ್ಕೆ ಇವತ್ತು ಯಾರು ಇಲ್ವಲ್ಲ ಎಂದು ಅನೇಕ ವರ್ಷ ನಾವು ನೆನೆಸ್ತೇವೆ. ಆದರೆ ಕರ್ತನು ನಮ್ಮ ಸಂಗಡಿಗನಾಗಿರುವುದನ್ನೇ ನಾವೇನ್ ಮಾಡ್ತೇವೆ, ಮರಿತೇವೆ. ನಾವು ಕರ್ತನ ಸನ್ನಿಧಾನಕ್ಕೆ ಹೋಗ್ಬೇಕು. ಕರ್ತನೇ, ನಿನ್ನ ವಚನ ಹೇಳ್ತದಲ್ಲ ಸ್ವಾಮಿ, ನೀನ್ ದುಃಖಿಸುವ ದಿನಗಳು ಕೊನೆಗಾಣುವವು ಎಂದು. ದೇವ್ರೆ, ಈ ಎಲ್ಲಾ ಪರಿಸ್ಥಿತಿಗಳಿಂದ ನನ್ನನ್ನು ಬಿಡುಗಡೆ ಮಾಡು. ನನ್ನ ಸಂಗಡಿಗನಾಗಿ ನೀನ್ ಇದೆಯಾ, ನನ್ನ ಜೊತೆಗಾರನಾಗಿ ನೀನ್ ಇದೆಯಾ, ನನ್ನ ನೀನ್ ಬಲಪಡಿಸು ದೇವ್ರೆ. ಈ ಒಂದು ಕಣ್ಣೀರಿನಿಂದ ನನ್ನನ್ನು ಬಿಡಿಸು ಸ್ವಾಮಿ ಎಂದು ಹೇಳುವಾಗ, ಆತನು ನಮ್ಮ ಜೀವಿತದಲ್ಲಿ ನಾವು ಇಡ್ತಾ ಇರುವಂತಹ ಕಣ್ಣೀರಿನಿಂದಲೂ ನಮ್ಮ ಸಂಕಟಗಳಿಂದಲೂ ದೇವರು ನಮ್ಮನ್ನು ವಿಮೋಚಿಸುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನ ಸಂಧಿಸ್ರಿ. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನೀ ಕ್ರಿಯೆಯನ್ನ ಮಾಡಿ ಅವರು ದುಃಖಿಸುವ ದಿನಗಳು ಕೊನೆಗಾಣುವಂತೆ ನೀನ್ ಮಾಡುವುದಕ್ಕಾಗಿ ಸ್ತೋತ್ರ ಅಪ್ಪ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ, ಆಮೆನ್.